ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ನನಗೆ ರೈತರದ್ದು ಸಪರೇಟ್ ಟ್ಯಾಕ್ಸ್ ರೆಜಿಮು ಅಥವಾ ಬೇಳೆಕಾಳದ್ದು ಸಪರೇಟ್ ಟ್ಯಾಕ್ಸ್ ರೆಜಿಮು, ಡಾಟಾ ಸಪರೇಟ್ ಟ್ಯಾಕ್ಸ್ ರೆಜಿಮ್ ಅಲ್ಲ, ಓವರ್ ಆಲ್ ಆಗೋದಿಲ್ಲ. ಯಾಕೆಂದ್ರೆ ನೋಡಿ ಒಂದು ನಿಮಿಷ ನೀವು ನಿಮ್ಮೊಂದು ಚಾನಲ್ ನಡೆಸ್ತಿರ್ಬೇಕಾದ್ರೆ ಡಿಪಾರ್ಟ್ಮೆಂಟ್ಸ್ ಅಂತ ಮಾಡ್ಕೊಂಡಿದ್ದೀರಾ. ಆ ಡಿಪಾರ್ಟ್ಮೆಂಟ್ಸ್ ನ ಕರೆದಾಗ ನೀವು ಆ ಡಿಪಾರ್ಟ್ಮೆಂಟ್ ಹೆಡ್ ಜೊತೆ ಮಾತಾಡ್ತೀರಾ, ಆ ಡಿಪಾರ್ಟ್ಮೆಂಟ್ ನ ಕಳಿಸ್ತೀರಾ. ಉದಾಹರಣೆಗೆ ರೈತರದೇನಿದೆ ಇವತ್ತು ರೈತರದೇ ಪರ್ಟಿಕ್ಯುಲರ್ ರೈತ ನಾನ್ ಮಾತಾಡ್ತಾ ಇರೋದು ಮೋದಿ ಅವರು ಮತ್ತು ಟ್ರಂಪ್ ಮಧ್ಯೆ ನಡೆದಂತಹ ಟ್ರೇಡ್ ಡೀಲ್. ಈ ಟ್ರೇಡ್ ಡೀಲ್ ಅಲ್ಲಿ ಮೊದಲು 3% ಇತ್ತು ಟ್ಯಾರಿಫು, ಅದು 50% ಆಯ್ತು, ಈಗ 18% ಆಗಿದೆ. ಸೊ ಇವರು ತುಂಬಾ ಚೆನ್ನಾಗಿ ಹೇಳಿದ್ರು ಬಸವರಾಜ್ ಅವರು, ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಹಾರದಲ್ಲಿ ಸಮಾನವಾದಂತಹ ಆಯ್ಕೆಗಳು ಇರಬೇಕೆ ಹೊರತು ನಾವು ಕಿರಿಯ ಪಾಲುದಾರರು ಕೊಟ್ಟಿದ್ದು ಭಿಕ್ಷೆ ಅನ್ನೋ ಒಂದು ಮೈಂಡ್ ಸೆಟ್ ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ಭಾರತವನ್ನ ಮತ್ತು ಭಾರತದ ಜನರನ್ನ ಟ್ರಂಪ್ ವಿರುದ್ಧ ಮಂಡಿ ಊರುವಂಗ್ ಮಾಡಿದ್ಯಾ ಈ ಸರ್ಕಾರ ಭಾವನೆ ಮೂಡಿಸಿದೆ. There are 4 types of taxes in this whole deal. ಅದರಲ್ಲಿ ಏನು ಅಂದ್ರೆ ಸೆಕ್ಷನ್ 232 ವಿಚ್ ಇಸ್ ಅ ನ್ಯಾಷನಲ್ ಸೆಕ್ಯೂರಿಟಿ ಟ್ಯಾಕ್ಸಸ್ ಅಂತ ಅಂದ್ಬಿಟ್ಟು ಅಮೆರಿಕನ್ಸ್ ಕರೀತಾರೆ. ಅದೇ ರೀತಿನೇ ಭಾರತಕ್ಕೂ ಸಹ ಇದೇ ರೀತಿ ಹೇಳ್ತಾರೆ. ಸೆಕೆಂಡ್ ಇಸ್ ರೆಸಿಪ್ರೋಕಲ್ ಟ್ಯಾಕ್ಸ್, ನೀವು ಎಷ್ಟು ಟ್ಯಾಕ್ಸ್ ಹಾಕ್ತೀರಾ ನಾನು ಎಷ್ಟು ಟ್ಯಾಕ್ಸ್ ಹಾಕ್ತೀನಿ ಯಾವ ಪ್ರಾಡಕ್ಟ್ ಮೇಲೆ. ಸೆಕೆಂಡ್. ಥರ್ಡ್ ಎಸೆನ್ಷಿಯಲ್ ಪ್ರಾಡಕ್ಟ್ಸ್, ನನ್ನ ದೇಶಕ್ಕೆ ಯಾವ್ದು ಬೇಕು ನಿಮ್ಮ ದೇಶಕ್ಕೆ ಯಾವ್ದು ಬೇಕು ಅಂತಕ್ಕಂಥದ್ದು, ಇದು ಎಸೆನ್ಷಿಯಲ್ ಪ್ರಾಡಕ್ಟ್ ಟ್ಯಾಕ್ಸ್. ಅದಾದ್ಮೇಲೆ ಇನ್ನೊಂದು ಇರ್ತಕ್ಕಂಥದ್ದು ಡಿಜಿಟಲ್ ಟ್ಯಾಕ್ಸ್. ಈ 4 ಟ್ಯಾಕ್ಸ್ಗಳೇನಿದೆ, ಈ 4 ಟ್ಯಾಕ್ಸ್ಗಳಲ್ಲೂ ಸಹ ಭಾರತಕ್ಕೆ ಇವತ್ತು ಗೆಲುವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಷ್ಟು ವರ್ಷದಲ್ಲಿ ಮೊದಲ ಬಾರಿಗೆ ಭಾರತದ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗ್ತಿದ್ದಂಗೆ ಭಾರತದ ರೈತರು ಮೀನಿರ್ಬಹುದು, ಪ್ರಾನ್ಸ್ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಈರುಳ್ಳಿ ಇರ್ಬೋದು, 0% ಟ್ಯಾಕ್ಸ್ ಆಗಿದೆ. 0% ಮೀನುಗಾರಿಕೆ ಆಗಿರೋದು, ಪ್ರಾನ್ಸ್ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಎಲ್ಲದಕ್ಕೂ ಇವರು ಕಡಿಮೆ ಇದೆ. ನಟರಾಜ್ ಗೌಡ್ರಿಗೆ ಮಾಹಿತಿ ಕಡಿಮೆ ಇದೆ. ಹೈನುಗಾರಿಕೆಗೆ ಇಡೀ ದೇಶದ ಹೈನುಗಾರಿಕೆಗೆ ನೀವು ಪೆಟ್ಟು ಕೊಡ್ತಾ ಇದ್ದೀರಿ. ಹೈನುಗಾರಿಕೆ ಮತ್ತು ಕೋಳಿ ಸಾಗಾಣಿಕೆಗೆ ಸಣ್ಣ ರೈತರು, ಎರಡನೇ ಆದ ಜಮೀನಿಲ್ಲದ ರೈತರು. ಈಗ ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆಯಲ್ಲಿ ನಮ್ದು ಇಂಪೋರ್ಟೇ ಇರ್ಲಿಲ್ಲ. ಬ್ಲಾಕ್ 100% ಬ್ಲಾಕ್ ಮಾಡಿದ್ರಿ. ಅಮೆರಿಕದಿಂದ ಇಂಪೋರ್ಟ್ ಇಲ್ಲ, ನೀವು ಓಪನ್ ಮಾಡಿದಿರಿ, ಮಾರ್ಕೆಟ್ ಓಪನ್ ಮಾಡಿದಿರಿ. ಈಗ ಮಾರ್ಕೆಟ್ ಓಪನ್ ಮಾಡಿ ನಮ್ಮ ಹೈನುಗಾರಿಕೆಗೆ ಕೋಳಿ ಉದ್ಯಮಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿದ್ದೀರಾ. ಹೌದು, ಸಣ್ಣ ರೈತರು, ಜಮೀನಿಂದ ರೈತರು ಹಸುಗಳು ಸಾಕೊಂಡು ಎಮ್ಮೆ ಸಾಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಬರೆ ಆಗ್ತಾ ಇದೆ. ಒಂದ್ ನಿಮಿಷ, ನಟರಾಜ್ ಗೌಡ್ರು ಕನ್ಫ್ಯೂಸ್ ಮಾಡ್ತಾವ್ರೆ. ಹೆಂಗ್ ಕನ್ಫ್ಯೂಸ್ ಮಾಡ್ತಾವ್ರೆ ಅಂದ್ರೆ, ಒಂದ್ ಕಡೆ ಹೇಳ್ತಾವ್ರೆ ಕೋಳಿ ಸಾಗಾಣಿಕೆ ಸಣ್ಣ ರೈತರು, ಜೊತೆಗೆ ಹಸು ಸಾಕಾಣಿಕೆ ಸಣ್ಣ ರೈತರು ಅಂತ ಕನ್ಫ್ಯೂಸ್ ಮಾಡ್ತಾವ್ರೆ. ನಟರಾಜ್ ಗೌಡ್ರೆ ಒಂದ್ ನಿಮಿಷ ತಾಳಿ. ಇವತ್ತು ಕೋಳಿ ಸಾಕಾಣಿಕೆನಲ್ಲಿ 78% of shares in production of poultry is held by only one company in entire India. That's why you are opening American company. ಏನ್ರಿ ಇದು ಮಾತಾಡಕ್ಕೆ ಬಿಡಲ್ಲ, ನೀವು ಮಾತಾಡಕ್ಕೆ ಬಿಡಲ್ಲ, ನಾವ್ ಹೆಂಗ್ ಮಾತಾಡ್ಬೇಕು ಹೇಳಿ. ನಾವ್ ಹೇಳ್ತಾ ಇದೀವಿ ಇಡೀ ದೇಶದ ಪೌಲ್ಟ್ರಿ ಪ್ರಾಡಕ್ಟ್ಸ್ ಏನಿದೆ ಕಂಪನಿಗಳು ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಕ್ಕಂಥದ್ದು ಅಂದ್ರೆ ಎಲ್ಲ ಬಾಯ್ಲರು ಮತ್ತು ನಾಟಿ ಕೋಳಿ ಎಲ್ಲ ಸೇರಿಸ್ಕೊಂಡು 98.2%, ಕೇವಲ 1.8% ಮಾತ್ರನೇ ಸಣ್ಣ ರೈತರು ಮಾಡ್ತಿರೋದು. ಅದಕ್ಕೆ ನೀವು ಕ್ಲಾರಿಟಿ ಇಟ್ಕೊಂಡು ಮಾತಾಡಿ. ಯಾರು ಪ್ರೊಡಕ್ಷನ್, ನೀವು ಸಣ್ಣ ರೈತರು ಅಂತೀರಾ, ಕೋಳಿ ಅಂತೀರಾ, ನೀವು ಏನ್ ಮಾತಾಡ್ತೀರಾ ನಿಮ್ಗೆ ಕ್ಲಾರಿಟಿ ಇಲ್ಲ. ಒಂದು ನಿಮಿಷ, ಈಗ ಅಶೋಕ್ ಸರ್ ಯು ಆರ್ ಕರೆಕ್ಟ್. ಸಣ್ಣ ರೈತರು ದೊಡ್ಡ ರೈತರು, ಒಂದ್ ನಿಮಿಷ, ಸಣ್ಣ ಪ್ರಮಾಣದ ಕಂಪನಿ ನಮ್ಮವ್ರೇನಾ ಮೇಡಮ್? ಕರೆಕ್ಟ್, ನಮ್ಮವ್ರೇನಾ ಸರ್? ಇವತ್ತು ಪ್ರೊಡಕ್ಷನ್ ಅದಕ್ಕೆ ಬರ್ಬೇಡ್ರಿ, ನಾ ಒಂದ್ ನಿಮಿಷ. ನಟರಾಜ್ ಗೌಡ್ರು ಪುಂಖಾನುಪುಂಖವಾಗಿ ಸುಳ್ಳು ಹೇಳ್ಬಿಟ್ರು. ಇವತ್ತು ₹100 ಭಾರತದ ಆಪಲ್, ₹220 ಅಮೆರಿಕನ್ ಆಪಲ್. ಜನ ಯಾವ್ ಬೇಕಾದ್ರೂ ತಗೊಂತಾರೆ, ₹220 ತಗೊಂತಾರೆ. ಇದೊಳ್ಳೆ ಹೆಂಗಾಯ್ತು? ಇದು ಕ್ಲಾರಿಟಿ ಇಟ್ಕೊಂಡು ಮಾತಾಡಿ. ಆಯ್ತು ಆಯ್ತು.
ಇಲ್ಲಿ ದೊಡ್ಡ ಉದ್ಯಮ ಇದೆ ಕರೆಕ್ಟು, ಆದರೆ ನಮ್ಮಲ್ಲಿ ಬೇಡಿಕೆ ಜಾಸ್ತಿ ಇದೆ. ಆ ಬೇಡಿಕೆಯನ್ನು ಪೂರೈಸೋದಕ್ಕೆ ನಮ್ಮ ರೈತರಿಗೆ ಆಗ್ತಾ ಇಲ್ಲ, ನಮ್ಮ ಪೌಲ್ಟ್ರಿ ಉದ್ಯಮಕ್ಕೂ ಆಗ್ತಾ ಇಲ್ಲ, ನಮ್ಮ ಹೈನುಗಾರಿಕೆ ಉದ್ಯಮಕ್ಕೂ ಆಗ್ತಾ ಇಲ್ಲ. ನಮ್ಮ ರೈತರಿಗೆ ಆ ಒಂದು ಈ ಜನಸಂಖ್ಯೆಗೆ ಅನುಗುಣವಾಗಿ ಹಾಲು, ಮೊಸರು, ತುಪ್ಪ, ಕೋಳಿ ಇವೆಲ್ಲವನ್ನೂ ಕೂಡ ಅವರು ಕೊಡಕ್ಕಾಗ್ತಾ ಇಲ್ಲ. ಹೀಗಾಗಿ ನಾವು ಅಮೆರಿಕದಿಂದ ತರಿಸ್ತೀವಿ, ನಾವು ಅಮೆರಿಕದಿಂದ ತರಿಸ್ತೀವಿ, ಅಮೆರಿಕದಿಂದ ತರಿಸ್ತೀರಾ ಮೇಡಮ್? ಒಂದ್ ನಿಮಿಷ ನೀವು ತಪ್ಪು ಮಾಹಿತಿನ ಕೊಡ್ತಕ್ಕಂಥದ್ದು ಮೂರು ಜನ ಮಾಡ್ತಾರೆ. ಮೂರು ಜನ ಮಾಡ್ತಾರೆ ತಪ್ಪು ಮಾಹಿತಿ. ನಾವು ಡೈರಿ ಪ್ರಾಡಕ್ಟ್ಸ್ ಇಲ್ವೇ ಇಲ್ಲ, ಡೈರಿ ಪ್ರಾಡಕ್ಟ್ಸ್ ಇಲ್ವೇ ಇಲ್ಲ. ಒಂದೇ ಒಂದು ಲೀಟರ್ ಹಾಲಿಲ್ಲ, ಒಂದೇ ಒಂದು 100 ಗ್ರಾಮ್ ತುಪ್ಪ ಇಲ್ಲ, 100 ಗ್ರಾಮ್ ಬೆಣ್ಣೆ ಇಲ್ಲ. ನೀವು ಯಾಕೆ ಸುಳ್ಳು ಹೇಳ್ತೀರಾ ಡೈರಿ ಪ್ರಾಡಕ್ಟ್ಸ್ ಅಂತ? ಡೈರಿ ಪ್ರಾಡಕ್ಟ್ಸ್ ಅಂತ ಯಾಕೆ ಸುಳ್ಳು ಹೇಳ್ತೀರಾ? ಯಾಕೆ ಸುಳ್ಳು ಹೇಳ್ತೀರಾ ಡೈರಿ ಪ್ರಾಡಕ್ಟ್ಸ್ ಅಂತ? ಡೈರಿ ಪ್ರಾಡಕ್ಟ್ಸ್ ಇದ್ರಲ್ಲಿ ಇಲ್ಲ, ಕಂಪ್ಲೀಟ್ಲಿ ಡೈರಿ ಪ್ರಾಡಕ್ಟ್ಸ್. JDS ಪಾರ್ಟಿ ಈ ಕ್ಷಣಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ರೈತರಿಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಪರಿಣಾಮ ಬೀರುವಂತಹ ಯಾವುದೇ ನೀತಿ ನಿಲುವುಗಳನ್ನು ಸಪೋರ್ಟ್ ಮಾಡಲ್ಲ ಅನ್ನೋದು ನನ್ನ ನಂಬಿಕೆ. ಯಾಕೆ ಎಂದರೆ ದೇವೇಗೌಡರ ಆದಿಯಾಗಿ ಇಲ್ಲಿಯವರೆಗೆ JDS ಪಾರ್ಟಿ ನಡೆದುಕೊಂಡು ಬಂದಿರೋದು ರೈತರ ಪರ. ಯಾಕೆ ಅಂದರೆ ಈ ಇಡೀ ರಾಜಕಾರಣದಲ್ಲಿ ರೈತರ ಸಾಲ ಮನ್ನಾ ಮಾಡುವಂತಹ ತಾಕತ್ತು ಪ್ರದರ್ಶಿಸಿದ್ದು ಒನ್ ಆ್ಯಂಡ್ ಓನ್ಲಿ ಕುಮಾರಸ್ವಾಮಿಯವರು. ಹಾಗಾಗಿ ನಿಮ್ಮ ಚಿಹ್ನೆನೂ ಕೂಡ ತೆನೆ ಹೊತ್ತ ಮಹಿಳೆ ಇರೋದ್ರಿಂದ ರೈತರ ವಿಚಾರದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ನಿಮ್ಮ ಮೈತ್ರಿ ಎಲ್ಲ ಮಾತಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರದೀಪ್ ಅವರೇ, ಇವತ್ತು ಅಮೆರಿಕ ಮತ್ತು ಭಾರತದ ನಡುವೆ ನಡೆದಂತಹ ಈ ಡೀಲ್ ಏನಿದೆ, ಇದರಲ್ಲಿ ರೈತರಿಗೆ ತೊಂದರೆ ಆಗುತ್ತೆ ಅನ್ನುವಂಥ ಅಂಶ ಎಲ್ಲ ಆರ್ಥಿಕ ತಜ್ಞರು ಕೂಡ ಮಾತಾಡ್ತಾ ಇದ್ದಾರೆ. JDS ಸ್ಟ್ಯಾಂಡ್ ಏನು? ಇಡೀ ಚರ್ಚೆಯಲ್ಲಿ ರಾಹುಲ್ ಗಾಂಧಿಯವರು ಅನೇಕ ವಿಚಾರಗಳನ್ನು ಎತ್ತಿದ್ರು. ಎಸ್, ಅಫ್ಕೋರ್ಸ್ ಅವರೇನು ಎತ್ತಿದ್ದಾರೆ ಅದರಲ್ಲಿ ರೈತರಿಗೆ ಮಾರಕ ಆಗುವ ಮತ್ತು ಅವ್ರು ನೇರವಾಗಿ ರಾಹುಲ್ ಗಾಂಧಿಯವರು ತಮ್ಮ ಭಾಷಣದಲ್ಲಿ ಯಾರು ಸೀತಾರಾಮನ್ ಅಲ್ಲಲ್ಲ ಫೈನಾನ್ಸ್ ಮಿನಿಸ್ಟರ್ನ ಕುರಿತು ನೇರವಾಗಿ ಹೇಳಿದ್ರು, 20% ಟ್ಯಾಕ್ಸನ್ನು ನೀವು ಫ್ರೀ ಮಾಡಿರ್ತಕ್ಕಂಥದ್ದು, ಮಾಡಿಕೊಟ್ಟಿರ್ತಕ್ಕಂಥದ್ದು ಅನೇಕ ರೈತರ ಪ್ರಾಡಕ್ಟ್ ಇರ್ಬೋದು, ಅನೇಕ ನಮ್ಮ ಏನು ಇಂಪೋರ್ಟ್ ಮಾಡ್ಕೊತಿದ್ದೀವಿ ಎಲ್ಲ ಪ್ರಾಡಕ್ಟ್ ಮೇಲೆ ಪ್ರಾಬ್ಲಮ್ ಆಗ್ತಿದೆ. ಅವೆಲ್ಲ ಸಮಸ್ಯೆ ಆಗೋದು ನಿಜ. ನಾವು ಪ್ರಾದೇಶಿಕ ಪಕ್ಷವಾಗಿ JDS ಪಕ್ಷ ಇವತ್ತು ರೈತರಿಗೆ ತೊಂದರೆ ಆದರೆ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಎಂಥ ಸಂದರ್ಭದಲ್ಲೂ. ಆದರೆ ಗ್ಲೋಬಲೈಸೇಷನ್ನ ಮಾಡಿದಂಥವರು ಮೊದಲು ಕಾಂಗ್ರೆಸ್ನವರು. ಇಡೀ ಪ್ರಪಂಚಕ್ಕೆ ದೇಶವನ್ನು ಮುಕ್ತ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಟ್ಟಂಥದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ಕೆಲವೊಂದು ಕಾರಣಗಳಿಗೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಆಪಾದನೆ ಮಾಡ್ತಾಯಿದ್ದ ರೈತರ ಉತ್ಪನ್ನಗಳಿಗೆ ನೀವು ಟ್ಯಾಕ್ಸ್ ಫ್ರೀ ಕೊಟ್ಟಿದ್ದೀರಿ ಅಂತ. ಇದೇ UPA ಗೌರ್ಮೆಂಟು ಅವತ್ತು ರೇಷ್ಮೆಗೆ ಯಾಕೆ ನೀವು ಫ್ರೀ ಅವ್ರನ್ನ ಚೈನಾದಿಂದ ಮಾರುಕಟ್ಟೆ ಆಮದು ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರಿ? ಅವತ್ತು ರೈತರು ಬೀದಿಗೆ ಬಿದ್ದರು. ರಾಮನಗರ, ಚನ್ನಪಟ್ಟಣ, ಸಿಡ್ಲಘಟ್ಟ ಬೀದಿಗೆ ಬಿದ್ದರು, ರಸ್ತೆಗೆ ಬಿದ್ದರು, ರೈತರು ಆಚೆಗೆ ಹಾಕಿದ್ರು.